ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸಿ ನೀಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಿ ಸೆಕೆಂಡ್ ರೌಂಡ್ ಅನ್ಬೋದು, ನೀಟ್ ಫಸ್ಟ್ ರೌಂಡ್ ಅನ್ಬೋದು. ಇಲ್ಲಿ ನೀವು ಗುಡ್ ನ್ಯೂಸ್, ಎಲ್ಲರೂ ಕೂಡ ನೀವು ಇಂಜಿನಿಯರಿಂಗ್ ಕೂಡ ಸೇರಿ ಎಲ್ಲ ಕೂಡ ಹೊಸದಾಗಿ ಆಪ್ಷನ್ ಕಾಲೇಜಲ್ಲಿ ಆಡ್ ಮಾಡಬಹುದು. ಹೊಸದಾಗಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಕೆ ಎಡಿಟರ್ ಲೆಕ್ಕ ಮಾಡಿದ್ದಾರೆ. ಈ ಹಿಂದೆ ಸೆಕೆಂಡ್ ರೌಂಡ್ ಅಲ್ಲಿ ನಾವು ಅಡಿಷನಲ್ ಆಗಿ ಕಾಲೇಜ್ ಆಡ್ ಮಾಡಕ್ ಬಿಡ್ತಾ ಇರಲಿಲ್ಲ. ಥರ್ಡ್ ರೌಂಡ್ ಹೋಗ್ತಾ ಇತ್ತು. ಥರ್ಡ್ ರೌಂಡ್ ಅಲ್ಲಿ ನಾವು ಅಲಾಟ್ಮೆಂಟ್ ಕೂಡ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಬಟ್ ಈ ಬಾರಿ ಸೆಕೆಂಡ್ ರೌಂಡ್ ನಿಮ್ಗೆ ಅಷ್ಟೇ ಕೂಡ ಮಾಡಿದ್ದಾರೆ. ಪ್ರಾಬಬಲಿ ಥರ್ಡ್ ರೌಂಡ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಕ್ಲಾರಿಟಿ ಇಲ್ಲ. ಸಾಧ್ಯತೆಗಳು ಕೂಡ ಇಲ್ಲ ಅಂತ ಹೇಳಿ ಕೆ ಎಡಿಟರ್ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ವೈದ್ಯಕೀಯ ಅಂತ ವೈದ್ಯಕೀಯ ಅನೌನ್ಸ್ಮೆಂಟ್ ಕೂಡ ಆಯಿತು. ಇಂಜಿನಿಯರಿಂಗ್ ವಿವಿಧ ಸೀಟ್ ಮ್ಯಾಟ್ರಿಕ್ ಅನೌನ್ಸ್ಮೆಂಟ್ ಕೂಡ ಆಯಿತು. ಹೊಸದಾಗಿ ಸೇರ್ಪಡೆದ ಸೀಟ್ಗಳು ಈಗ ನಿಮಗೆ ಆಪ್ಷನ್ ಆಲ್ರೆಡಿ ಲೈವ್ ಆಗಿದೆ. ನಿನ್ನೆ ಸಂಜೆ 4 ಗಂಟೆಯಿಂದ ನಿಮಗೆ 13ನೇ ತಾರೀಕು ಬೆಳಿಗ್ಗೆ 9 ಗಂಟೆವರೆಗೂ ನಿಮಗೆ ಟೈಮ್ ಇದೆ. ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು, ಇಂಜಿನಿಯರಿಂಗ್ ಕೂಡ ಮಾಡಬಹುದು, ಕೃಷಿ ವಿಜ್ಞಾನ ಕೂಡ ಮಾಡಬಹುದು, ಎಲ್ಲ ಕೂಡ ಮಾಡಬಹುದು. ನಿಮಗೆ ಯಾವ್ದು ಬೇಕು ರಿಅರೇಂಜ್ ಬೇಕು ಮಾಡಬಹುದು, ಮಾಡಿಫಿಕೇಶನ್ ಕೂಡ ಮಾಡಬಹುದು. ನಿಮಗೆ ಆಪ್ಷನ್ 1, 2 ಕೊಟ್ಟಿದ್ರು, ಲೈಕ್ ಲಾಸ್ಟ್ ರೌಂಡ್ ಅಲ್ಲಿ ಆಪ್ಷನ್ 2, 3 ಇದ್ರು ಕೂಡ ನೀವು ಮಾಡಬಹುದು. ಇನ್ ಕೇಸ್ ನೀವು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಕೂಡ ನೀವು ಮತ್ತೆ ಒಂದು ಪೇಮೆಂಟ್ ಮಾಡಿ ಕೂಡ ಮಾಡಬಹುದು. ಒಂದು ಒಳ್ಳೆ ಚಾನ್ಸಸ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಕಂಬೈನ್ಡ್ ಕೌನ್ಸಿಲ್ ಆಗಿರೋ ನೀಟ್ ಎಚ್ ಪಡೋರು ಹೋಗ್ಬೋದು. ಇಲ್ಲಿ ಸಿಟಿ ಆಲ್ರೆಡಿ ಅಟೆಂಡ್ ಆಗಿರೋರು ಮಾತ್ರ ನೀವು ಮತ್ತೆ ಸಿಟಿ ಕಂಟಿನ್ಯೂ ಮಾಡಬಹುದು. ನೀವು ಓನ್ಲಿ ಫಾರ್ ನೀಟ್ ಕನ್ಸಿಡರ್ ಕೂಡ ಮಾಡಿ, ನೀಟ್ಗೆ ಮಾತ್ರ ಅಟೆಂಡ್ ಆಗಿದ್ದಾರೆ ನೀವು ನೀಟ್ ಆಪ್ಷನ್ ಕೂಡ ಮಾಡಬಹುದು. ಅದನ್ನ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಅದು ನಿಮ್ಮ ಮೈಂಡ್ ಇರಲಿ. ಈಗ ನಿಮಗೆ ತಾತ್ಕಾಲಿಕ ಫಲಿತಾಂಶ ಬಂದ್ಬಿಟ್ಟು 19ನೇ ತಾರೀಕು ಬರುತ್ತಂತೆ. 19ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ, 13ನೇ ತಾರೀಕು ನಿಮಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಈಗ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 1, ಚಾಯ್ಸ್ 2 ಎಂಟ್ರಿ ಮಾಡಿ ನಿಮ್ಗೆ ಏನಾದ್ರು ಸೀಟ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೀವು 13ನೇ ತಾರೀಕು ಒಳಗಡೆ ನೀವು ಬಂದು ಕೆಎಗೆ ಇಲ್ಲಿ ಖುದ್ದಾಗಿ ಕೂತ್ಕೊಂಡು ದಂಡ ಮಾಡಿ ನೀವು ಸೀಟ್ ಗಳನ್ನ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಬಿಕಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೌಂಡ್ ಆಗಿರುತ್ತೆ ಸೆಕೆಂಡ್ ರೌಂಡ್. ಈ ಸೀಟ್ಗಳು ಉಳಿಯೋದಕ್ಕೆ ಕೆಎ ಅನುವು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಚಾಯ್ಸ್ 1, ಚಾಯ್ಸ್ 2 ಎಂಟ್ರಿ ಮಾಡಿ ನೋಡ್ಕೋಬೇಕಾಗುತ್ತೆ. ನೀವು ಎಂಟ್ರಿ ಮಾಡೋದು ಕೂಡ ಕ್ಯಾನ್ಸಲ್ ಮಾಡಬೇಕಾದ್ರೆ ನೀವು ನೀವು ಕೆಇಗೆ ಬರಬೇಕಾಗುತ್ತೆ. ನಿಮಗೆ ಗೊತ್ತಿರೋಗೆ 19ನೇ ತಾರೀಕು ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಷರತ್ತು ಕೂಡ ಇದೆ. 2 ಹೊತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ ಎಲ್ಲ ಕೂಡ ಇರುತ್ತೆ. ಇಲ್ಲಿ ಫಲಿತಾಂಶ ನಂತರ ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸಿಇಟಿ ಕೋರ್ಸ್ಗಳಿಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಲಭ್ಯವಿರೋದಿಲ್ಲ ಅಂತ ಹೇಳಿದ್ದಾರೆ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ಹೊರಡಿ ಕೂಡ ಮಾಡಬೇಕಾಗುತ್ತೆ. ನಿಮಗೆ ಥರ್ಡ್ ರೌಂಡ್ ಘೋಷಣೆ ಮಾಡಿದ್ದಾರೆ. ಥರ್ಡ್ ರೌಂಡ್ ಇರುತ್ತೆ ಸಿಟಿಲಿ, ಬಟ್ ಒಪ್ಪಂದ ಕೂಡ ಇರುತ್ತೆ. ನಿಮಗೆ ಇಲ್ಲಿ ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ. ಈ ರೌಂಡ್ ಅಲ್ಲಿ ನೀವು ಒಂದು ಚಾಯ್ಸ್ 1 ಅಟೆಂಡ್ ಮಾಡಬೇಕಲ್ಲ, ಚಾಯ್ಸ್ 4 ಅಟೆಂಡ್ ಮಾಡಬೇಕು. ಚಾಯ್ಸ್ 1 ಅಟೆಂಡ್ ಮಾಡಿದ್ರೆ ನಿಮಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅದು ಇಷ್ಟ ಇಲ್ಲ ನೀವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ದಂಡ ಕಟ್ಟಿ ನೀವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸಿಟಿ ವಿದ್ಯಾರ್ಥಿಗಳು ನಿಮ್ಗೆ ಗ್ಯಾಪ್ನ ಇರಲಿ. ಅಥವಾ ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗ್ತೀರಾ. ಬಟ್ ನಿಮ್ಗೆ ಥರ್ಡ್ ರೌಂಡ್ ಕೂಡ ಇದೆ. ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಒಂದು ಒಪ್ಪಂದ ಕೂಡ ಇರುತ್ತೆ. ಅಗ್ರಿಮೆಂಟ್ ಮುಖಾಂತರ ನಿಮಗೆ ಆಗ್ತಾರೆ. ಬಿಕಾಸ್ ಯಾಕಂದ್ರೆ ಅದು ಫೈನಲ್ ರೌಂಡ್ ಆಗಿರುತ್ತೆ. ನೀವು ಸೀಟ್ ಸಿಕ್ಕಿ ಹೋಗಿಲ್ಲ ಅಂದ್ರೆ ಅದು ಸೀಟ್ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ಹೊಸ ನಿಯಮ ಕೂಡ ಮಾಡಿದ್ದಾರೆ. ನೀಟ್ದು ಪ್ರಕ್ರಿಯೆ ಕೂಡ ಶುರು ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀಟ್ ಕೂಡ ಆಪ್ಷನ್ ನಿಮಗೆ ಆಲ್ರೆಡಿ ಲೈವ್ ಆಗಿದೆ. ನೀವು ಕೂಡ ನೀಟ್ ಕೂಡ ಅಟೆಂಡ್ ಕೂಡ ಮಾಡಬಹುದು. ಅದು ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ. ಸೇಮ್ ಡೇಟ್ ಶೆಡ್ಯೂಲ್ ಕೂಡ ಇದ್ದಾರೆ. ಸೀಟ್ ಮೆಂಟಿಸ್ ಎಲ್ಲ ಪ್ರಕಟವಾಗಿದೆ. ನಿಮಗೆ ಅರ್ಹ ಅಭ್ಯರ್ಥಿಗಳು ನಿಮಗೆ ಆಪ್ಷನ್ ಕೂಡ ಮಾಡ್ಕೋಬಹುದು, ಎಲ್ಲ ಕೂಡ ಮಾಡಬಹುದು. ಫಾರ್ಮಸಿ ಇದಂತ ವೈದ್ಯಕೀಯ ಎಲ್ಲ ಅದು ಕೂಡ ನಿಮಗೆ ಘೋಷಣೆ ಕೂಡ ಮಾಡಿದ್ದಾರೆ. ಅದನ್ನ ನಿಮಗೆ ಲೇಟರ್ ನಿಮಗೆ ಅಪ್ಡೇಟ್ ಕೂಡ ಮಾಡ್ತಾರೆ. ಇಲ್ಲಿ ನಿಮಗೆ ಗ್ಯಾಪ್ನ ಇರಲಿ. ಚಾಯ್ಸ್ 2, ಚಾಯ್ಸ್ ಇರೋದಿಲ್ಲ. ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ನಿಮಗೆ ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ ನಿಮಗೆ ಅದೇ ರೀತಿ ಇಲ್ಲಿ ನೀವು ದಂಡ ಕಟ್ಟಬೇಕಾಗುತ್ತೆ. ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ ನಿಮಗೆ ನಿಯಮಗಳ ಪ್ರಕಾರ ನಿಮಗೆ ಇಷ್ಟು ಫೀಸ್ ಅಂತ ಹೇಳಿ ನಿಮಗೆ ಥರ್ಡ್ ರೌಂಡ್ ಅಟೆಂಡ್ ಮಾಡಿಸ್ಕೊಳ್ತಾರೆ. ನಿಮಗೆ ಈಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನೀವು ಕೆಇಗೆ ಹೋಗಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಪ್ಲಸ್ ಇಲ್ಲಿ ನೀಟ್ ಅವರಿಗೆ ನಿಮಗೆ ಚಾನ್ಸ್ ಕೊಡ್ತಾರೆ. ಅಲ್ಲಿ ನಿಮಗೆ ಯಾವುದು ನೀವು ಕನ್ಸಿಡರ್ ಮಾಡಬೇಕು, ನೀವು ಆಲ್ ಇಂಡಿಯಾ ಕೊಟ್ಟು ಹೋಗ್ತೀರಾ, ಸ್ಟೇಟ್ ಕೊಟ್ಟು ಹೋಗ್ತೀರಾ, ನೀಟ್ ಅವರು ನಿಮಗೆ ಮೈಂಡ್ ಇರಲಿ. ಅದಕ್ಕೂ ಕೂಡ ಅನುವು ಮಾಡ್ಕೊಂಡಿದ್ದಾರೆ. ನಿಮಗೆ ಟೈಮ್ನ ಕೊಡ್ತಾರೆ. ಅಲ್ಲಿ ನೀವು ಡಿಸೈಡ್ ಮಾಡಿ ಇದಕ್ಕೆ ಹೋಗ್ಬೇಕಾ ಅದಕ್ಕೆ ಹೋಗ್ಬೇಕಾ ಅಂತ ನಿಮಗೆ ಕಾಲಾವಕಾಶ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಘೋಷಣೆ ಆದ ನಂತರ ನಿಮಗೆ ಘೋಷಣೆ ಕೂಡ ಮಾಡ್ತಾರೆ. ನೀಟ್ಗೆ ನೆಕ್ಸ್ಟ್ ರೌಂಡ್ ಕೂಡ ಇರುತ್ತೆ. ಅಂಡ್ ನಿಮಗೆ ಸಿಇಟಿ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ. ನಿಯಮಗಳಲ್ಲಿ ಬದಲಾವಣೆ ಕೂಡ ಆಗಿದೆ. ಈ ಹಿಂದೆ ಇದ್ದ ನಿಯಮನೇ ಬೇರೆ, ಈಗ ಬೇರೆ ಒಳ್ಳೆ ನಿಯಮಗಳು ತಂದಿದ್ದಾರೆ. ನಿಮ್ಗೆ ಇನ್ ಕೇಸ್ ನೆಕ್ಸ್ಟ್ ರೌಂಡ್ ಹೋಗ್ಬೇಕಂದ್ರೆ ಒಪ್ಪಂದದ ಪ್ರಕಾರ ನೀವು ನೆಕ್ಸ್ಟ್ ರೌಂಡ್ ಹೋಗಬಹುದು. ಈ ರೌಂಡ್ ಅಲ್ಲಿ ನಿಮಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಸಿಕ್ಕಿರೋದು ನಂಗೆ ಓಕೆ, ಸಿಕ್ಕಿರೋದು ಬೇಡ. ನಿಮಗೆ ಎರಡೇ ಆಯ್ಕೆಗಳು ಕೂಡ ಇರುತ್ತೆ ಅಂತ ಹೇಳಿ ಕೆಇಎ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಥ್ಯಾಂಕ್ ಯು.